ಹಾಯ್ ಎಲ್ರು ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಅಂಡ್ ವೆಲ್ಕಮ್. ಅಂಡ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೋಪ್ ಯು ಆಲ್ ಡೂಯಿಂಗ್ ವೆಲ್ ಅಂಡ್ ಸ್ಟೇಯಿಂಗ್ ಸೇಫ್ ಅಂಡ್ ಸ್ಟ್ರಾಂಗ್. ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಇಟ್ಸ್ ಅಬೌಟ್ AI ಇಂಪ್ಯಾಕ್ಟ್ ಸಮಿಟ್. ಅದು ಇಂಡಿಯಾದಲ್ಲಾಗಿದ್ದು 2026 ಇದೇ ವರ್ಷ ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ನಡೆಯುತ್ತೆ. ಸೊ ನಾವು ಅದರಿಂದ ವಾಟ್ ಆರ್ ದ ಕೀ ಟೇಕ್ ಅವೇಸ್, ಆಮೇಲೆ ಏನಾದ್ರು ಡಿಸ್ಕಷನ್ಸ್ ಆಗಿದೆ. ಸುಂದರ್ ಪಿಚಾಯ್ ಅವರಿದ್ರು, ಅದಾದ್ಮೇಲೆ ಸ್ಯಾಮ್ ಆಲ್ಟ್ಮನ್ ಅವರಿದ್ರು. ಸೊ ಈ ತರ ಎಷ್ಟೊಂದು ವಿಷಯಗಳಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ ಆರ್ ದ ಕೀ ಟೇಕ್ ಅವೇಸ್ ಅಂಡ್ ನಮ್ಮ ನರೇಂದ್ರ ಮೋದಿ ಅವರು AI ಇನ್ವೆಸ್ಟ್ಮೆಂಟ್ಸ್ ಮೇಲೆ ಅವರು ಮಾತಾಡಿದ್ದಾರೆ. ಸೊ ಏನಾದ್ರು ಬೆಳವಣಿಗೆಗಳಾಯ್ತು, ಆಮೇಲೆ ವಾಟ್ ಆರ್ ದ ನಮ್ಗೆ ನಮ್ ಇಂಡಿಯಾದಲ್ಲಿ AI ಬಗ್ಗೆ ಹೊಸ ನ್ಯೂಸ್ ಏನೇನಿದೆ, ಮುಂದೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ, ಆಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವಿಡಿಯೋ ಆಗಿರುತ್ತೆ. ಅಂಡ್ ನೀವೇನಾದ್ರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅಂಡ್ ಕಮಿಂಗ್ ಟು ನ್ಯೂಸ್ ನಂಬರ್ 1. ಸೊ ನ್ಯೂಸ್ ನಂಬರ್ 1 ಏನಂತಂದ್ರೆ, ನಮ್ಮ PM ನರೇಂದ್ರ ಮೋದಿ ಅವರು ಏನು ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ, ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಇಂಡಿಯಾ ವಿಲ್ ಬಿಕಮ್ ದ ಮೋಸ್ಟ್ ಬಿಗ್ಗೆಸ್ಟ್ AI ಹಬ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಹೆಂಗೆ ಅಂತಂದ್ರೆ, ಸೊ ಈಗ ನೆಕ್ಸ್ಟ್ ನಾವೇನು AI ಮೇಲೆ ರಿಸರ್ಚ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಬಿಲ್ಡ್ ಮಾಡ್ತೀವಿ ಇಂಡಿಯಾ ಸೈಂಟಿಸ್ಟ್ಗಳು, ಸೊ ನಮ್ಮಂತ ಇಂಜಿನಿಯರ್ಸು. ಸೊ ಇಂಡಿಯಾ ವಿಲ್ ನಾಟ್ ಬಿಲ್ಡ್ AI ಫಾರ್ ಇಟ್ಸ್ ಓನ್ ನೇಷನ್ ಆರ್ ಫಾರ್ ಇಟ್ಸ್ ಓನ್ ಕಂಟ್ರಿ. ಇಂಡಿಯಾ ವಿಲ್ ಆಲ್ಸೋ ಬಿಲ್ಡ್ AI ಟು ದ ಹೋಲ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಸೊ ಹೆಂಗೆ ಇವಾಗ ಚಾಟ್ GPT ಆಮೇಲೆ ಜೆಮಿನಿ ಎಲ್ಲ ಆಲ್ ಓವರ್ ವರ್ಲ್ಡ್ ಸರ್ವ್ ಮಾಡ್ತಾ ಇದ್ದಾರೆ, ಆಮೇಲೆ ಫೇಮಸ್ ಆಗ್ತಾ ಇದೆ. ಸೊ ಆಲ್ ಓವರ್ ದ ವರ್ಲ್ಡ್ ಯೂಸರ್ಸ್ ಇದ್ದಾರೆ. ಹಂಗೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಇಂಡಿಯಾ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಇಂಡಿಯಾದ ಓನ್ AI ಇರುತ್ತೆ, ಅದು ಇಡೀ ವರ್ಲ್ಡ್ ಯೂಸ್ ಮಾಡುತ್ತೆ. ಸೊ ಈಗಾಗಲೇ ಬಂದಿದೆ, ಈಗ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು, ಸರ್ವಮ್.ai ಅಂತ ಅಂದ್ಬಿಟ್ಟು. ಸರ್ವಮ್.ai ಇಸ್ ದ ಇಂಡಿಯಾಸ್ ಓನ್ AI. ಸೊ ನಮ್ಮವರನ್ನ ರಿಲೀಸ್ ಮಾಡಿದ್ದಾರೆ. ಸೊ ನೀವನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ ನಾನು ಲಿಂಕ್ ನ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು, ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂಡ್ ರಿಪೋರ್ಟ್ಸ್ ಪ್ರಕಾರ ಸರ್ವಮ್.ai ಸೊ ಜೆಮಿನೈಗಿಂತ ಆಮೇಲೆ ಚಾಟ್ GPTಗಿಂತ ಅಕ್ಯುರೇಸಿಯಲ್ಲಿ ಹೈಯಲ್ಲಿದೆ, ಅದನ್ನೆಲ್ಲ ಬೀಟ್ ಮಾಡಿದೆ. ಸೊ ಜೆಮಿನೈ ಮತ್ತೆ ಚಾಟ್ GPT ಪರ್ಫಾರ್ಮೆನ್ಸ್ನ ನಮ್ಮ ಇಂಡಿಯಾಸ್ ಹೊಸ AI ಬಂದು ಬೀಟ್ ಮಾಡಿದೆ. ಸೊ ಇದೊಂದು ಹೊಸ ವಿಷಯ. ಸೊ ಇದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇಂಡಿಯಾದಲ್ಲಿ AI ಆಮೇಲೆ ಇಂಜಿನಿಯರ್ಸ್ಗೆ ಆಪರ್ಚುನಿಟೀಸು ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ ಮತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಸಚ್ ಆಸ್ ಮೈಕ್ರೋಸಾಫ್ಟ್, ಆಮೇಲೆ ನೆಕ್ಸ್ಟ್ ಗೂಗಲ್, ಆಮೇಲೆ ನೆಕ್ಸ್ಟ್ ಬಂದು ಅಮೆಝಾನ್ ಅವರು. ಸೊ ಈ 3 ಕಂಪ್ನೀಸು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾ ಮೇಲೆ, ಅದನ್ನ ಅವರು ಅನೌನ್ಸ್ ಮಾಡಿದ್ದಾರೆ. ಅಮೆಝಾನ್ ಸೊ ಅಂಡ್ ಸ್ಟಾರ್ಟಿಂಗ್ ಬಂದು ಮೈಕ್ರೋಸಾಫ್ಟ್ ಅವ್ರು ಬಂದು ದೇ ಆರ್ ಇನ್ವೆಸ್ಟ್ಮೆಂಟಿಂಗ್ $17.5 ಬಿಲಿಯನ್ ನವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೆಕೆಂಡ್ ಕಂಪನಿ ಬಂದು ಗೂಗಲ್ ಅವರು $15 $15 ಬಿಲಿಯನ್ ನವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ AI-ಗೋಸ್ಕರ. ಆಮೇಲೆ ನೆಕ್ಸ್ಟ್ ಬಂದು ಥರ್ಡ್ ಕಂಪನಿ ಬಂದು ಅಮೆಝಾನ್ ಅವರು $35 ಬಿಲಿಯನ್ ನವರು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ AI ಅಲ್ಲೇನೆ. ಸೊ ಬೈ 2030 ಇವಾಗಿನವರು ಶುರು ಮಾಡ್ಕೋತಾ ಇದ್ದಾರೆ. ಸೊ ಈ ತರ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಸೊ AI-ಗೋಸ್ಕರ ನಮ್ಮ ಇಂಡಿಯಾಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹೊಸ ವಿಷಯ ಇನ್ನೊಂದು ಬೇಕಾ, ಯಾಕಂದ್ರೆ ಆಲ್ ದ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಈಗ USA ಮತ್ತೆ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡೋರು ಇಂಡಿಯಾದಲ್ಲಿ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ. ಸೊ ದಿಸ್ ಇಸ್ ದ ಈ ಒಂದು ನ್ಯೂಸ್ ಬಂದು ಸೆಕೆಂಡ್ ನ್ಯೂಸು. ಆಮೇಲೆ ನೆಕ್ಸ್ಟ್ ಬಂದು ಥರ್ಡ್ ನ್ಯೂಸು. ಥರ್ಡ್ ನ್ಯೂಸ್ ಬಂದು ನಮ್ಮ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಈಗ ನಾವೇನು AI ಬಿಲ್ಡ್ ಮಾಡ್ತೀವಿ ಅದು ಜಸ್ಟ್ ಪ್ರೆಡಿಕ್ಷನ್ ಲೆವೆಲ್ಗೆ ಇರಬಾರ್ದು, ಅದು ಒಂದು ಎಥಿಕಲ್ ರೆಸ್ಪಾನ್ಸಿಬಲ್ AI ಆಗಿರಬೇಕು. ಸೊ ವಿತ್ AI ಸ್ಕೇಲಬಲ್ ಸಿಸ್ಟಮ್ಸ್ ಆಗಿರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ಒಂದು ಹೊಸ ವಿಷನ್ ಅವರು ಲಾಂಚ್ ಮಾಡ್ತಿದ್ದಾರೆ, ವಿಚ್ ಇಸ್ ಕಾಲ್ಡ್ ಆಸ್ ಮಾನವ್ ವಿಷನ್ ಅಂತ. ಹೆಂಗೆ ಅಂತಂದ್ರೆ, ಆಲ್ ದ AI ಇಂಜಿನಿಯರ್ಸ್ ಈಗ ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಕ್ರಿಯೇಟರ್ಸ್ ಆಗಿರ್ತಾರೆ. ಯಾಕಂತಂದ್ರೆ AI ಇಸ್ ನಾಟ್ ಓನ್ಲಿ ಫಾರ್ ದ ಪ್ರೆಡಿಕ್ಷನ್, ಇಲ್ಲಾಂದ್ರೆ ಸ್ಮಾಲ್ ಟಾಸ್ಕಿಂಗ್ ಆಗಿರಲ್ಲ. ಹೋಲ್ ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಲೈಫ್ ಸೈಕಲ್ ಅದನ್ನ ಮೇಂಟೈನ್ ಮಾಡೋಕ್ಕೆ ಒಂದು ಸ್ಕೇಲಬಲ್ ಲೈಫ್ ಸಿಸ್ಟಮ್ನ ಕ್ರಿಯೇಟ್ ಮಾಡೋ ಥರ ಅವ್ರಿಗೆ ಬರಬೇಕು. ಆ ಥರ ಇಂಜಿನಿಯರ್ಸ್ನ ನಾವು ಹೈರ್ ಮಾಡೋಣ. ಸೊ AI ಇಸ್ ನಾಟ್ ಓನ್ಲಿ ಫಾರ್ ಪ್ರೆಡಿಕ್ಷನ್ ಥಿಂಗ್, ಅದು ಎಥಿಕಲ್ AI ಕನ್ವರ್ಟ್ ಆಗಬೇಕು. ಸೊ ಇಟ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಫಾರ್ ಹೋಲ್ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಅಂಡ್ ನೀವಂತೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲಪ್ಪ, ನನಗಂತೂ ಯಾರೋ ಒಂದು ಲೈಕ್ ಇಲ್ಲ, ಕಮೆಂಟ್ ಇಲ್ಲ, ಅಲ್ಲ ಅಷ್ಟೊಂದು ವಿಡಿಯೋಸ್ ಹಾಕ್ತೀನಿ ನಾನು. ಅಟ್ಲೀಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನನಗೂ ಆ ಒಂದು ಜೋಶ್ ಬರೋದು. ಅಂಡ್ ಆ ಒಂದು ಜೋಶ್ ಬರೋದು ವಿಡಿಯೋಸ್ ಹಾಕಕ್ಕೆ, ಹೊಸ ಟಾಪಿಕ್ ಹಾಕಕ್ಕೆ, ಮತ್ತೆ ಏನೋ ನ್ಯೂಸ್ ಇದ್ರೂ ಶೇರ್ ಮಾಡಕ್ಕೆ, ಅಂಡ್ ಲೈಫ್ ಬಗ್ಗೆ ಏನೇ ಇದ್ರೂ ಶೇರ್ ಮಾಡಕ್ಕೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ತರ ಹೊಸ ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿಗೆ, ಆಮೇಲೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೆ ಅಂಡ್ ಟ್ರಾವೆಲಿಂಗ್ ವ್ಲಾಗ್ಸ್ಗೆ ಅಂತ ಹೇಳ್ತಾ ಅಂಡ್ ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ನಾನು ಬರ್ತೀನಿ, ಹೊಸ ಕಂಟೆಂಟ್ ನ ತಗೊಂಡ್ಬರ್ತೀನಿ, ಹೊಸ ಟ್ರಾವೆಲಿಂಗ್ ವ್ಲಾಗ್ ನ ನಾನು ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಿಗೋಣ ಮುಂದಿನ ವಿಡಿಯೋಲಿ.